ಹಾಯ್ ಗೆಳೆಯರೇ, ನಾನು ರಾಜಮ್ಮ. ನಾನು ಅವರಿವರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತೇನೆ. ಆದರೆ ಒಂದು ದಿನ ನಡೆದ ಘಟನೆ ನೆನೆಸಿಕೊಂಡು ನಾನು ಮನಸ್ಸಿನಲ್ಲೇ ನೆನೆದು ನಗುತ್ತಾ ಇದ್ದೆ. ಅವತ್ತು ಆ ಘಟನೆ ನಡೆಯುತ್ತದೆ ಎಂದು ನಾನು ಎಂದಿಗೂ ಅಂದುಕೊಂಡಿದ್ದಿಲ್ಲ. ಅದು ಅಚಾನಕ್ ಆಗಿ ನಡೆದೇ ಹೋಗಿತ್ತು. ಚಿಕ್ಕಂದಿನಿಂದಲೂ ಬಡತನದ ಬೇಗೆಯಲ್ಲಿ ಬೆಂದಿದ್ದ ನಾನು ಮದುವೆಯಾದ ಮೇಲೆ ಸುಖವಾಗಿರಿ ಇರಬಹುದು ಎಂದು ಭಾವಿಸಿದ್ದೆ. ಆದರೆ ವಿಧಿಯು ನನ್ನೊಂದಿಗೆ ಆಟವನ್ನು ಆಡಿತ್ತು. ಏಕೆಂದರೆ ನಾನು ಮದುವೆಯಾದ ಕೇವಲ 2 ವರ್ಷಕ್ಕೆ ನನ್ನ ಗಂಡ ಅಪಘಾತವೊಂದರಲ್ಲಿ ತೀರಿ ಹೋಗಿದ್ದ. ಸಾಲದು ಎಂಬಂತೆ ನನ್ನ ಜೊತೆಗೆ ಕೇವಲ 1 ವರ್ಷದ ಮಗು ಕೂಡ ಇತ್ತು. ನಾನು ಅತ್ತೆ ಮಾವನ ಜೊತೆಗೆ ಇದ್ದರೂ ಸಹಿತ ಅವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಇತ್ತು. ಹೀಗಾಗಿ ನಾನು ಒಂದು ಕಂಪನಿಯಲ್ಲಿ ಜವಾನ್ ಆಗಿ ಕೆಲಸಕ್ಕೆ ಸೇರಿಕೊಂಡಿದ್ದೆ. ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿತ್ತು. ತಿಂಗಳಿಗೆ ಅಷ್ಟೇನೂ ದೊಡ್ಡ ಸಂಬಳ ಅಲ್ಲದಿದ್ದರೂ ಮನೆಯಲ್ಲಿ ಎಲ್ಲರೂ ಆರಾಮಾಗಿ ಇರಬಹುದಿತ್ತು. ಹೀಗಿದ್ದಾಗ ನಾನು ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲೇ ಒಬ್ಬರ ಪರಿಚಯವಾಯಿತು. ಅವರು ನನಗಿಂತ ದೊಡ್ಡವರು. ಸುಮಾರು 35 ವರ್ಷ ಇರಬಹುದು. ನನ್ನ ದುಡಿಮೆಯನ್ನು ಮೆಚ್ಚಿಕೊಂಡಿದ್ದ ಅವರು ನನ್ನ ಜೊತೆಗೆ ಆಗಾಗ ಮಾತನಾಡುತ್ತಿದ್ದರು. ಹೀಗಿದ್ದಾಗ ಒಂದು ದಿನ ಅವರು ಬಂದು, ನೋಡಮ್ಮ, ನನ್ನ ಹೆಂಡತಿ ಗರ್ಭಿಣಿ ಇರುವುದರಿಂದ ಅವಳಿಗೆ ಮನೆ ಕೆಲಸ ಮಾಡಲು ಆಗುವುದಿಲ್ಲ. ನಿನಗೆ ಯಾರಾದರೂ ಪರಿಚಯಸ್ಥರು ಇದ್ದರೆ ಹೇಳು ಎಂದಿದ್ದರು. ನಾನು ಸರಿ ಎಂದು ಹೇಳಿದ್ದೆ. ಮನೆಗೆ ಬಂದು ಅತ್ತೆ ಮಾವನಿಗೆ ಹೇಳಿದಾಗ ಅವರು, ನಿನ್ನ ಆಫೀಸಿನ ಕೆಲಸ ಮುಗಿದ ಮೇಲೆ ಅವರ ಮನೆಗೆ ಹೋಗಿ ಕೆಲಸ ಮಾಡಿ ಬಾ. ಹೇಗಿದ್ದರೂ ಅವರ ಮನೆ ಪಕ್ಕದ ಬೀದಿಯಲ್ಲೇ ಇದೆ ಎಂದರು. ನಾನು ಸರಿ ಎಂದು ಹೇಳಿದೆ. ಮರುದಿನ ನಾನೇ ನಿಮ್ಮ ಮನೆಗೆ ಕೆಲಸಕ್ಕೆ ಬರುತ್ತೇನೆ. ಆದರೆ ಬೆಳಿಗ್ಗೆ ಬರುವಾಗ ಮಧ್ಯಾಹ್ನದ ಅಡುಗೆ ಮಾಡಿ ಬರ್ತೇನೆ. ಇಲ್ಲಿಂದ ಹೋಗುವಾಗ ಸಾಯಂಕಾಲ ಮನೆಗೆ ಬಂದು ಎಲ್ಲ ಕೆಲಸ ಮಾಡ್ತೇನೆ ಎಂದೆ. ಮೊದಲಿಗೆ ಅವರು ಬೇಡ ಎಂದು ಹೇಳಿದರು. ಕೊನೆಗೆ ನಾನೇ ಅವರನ್ನು ಒಪ್ಪಿಸಿದಾಗ ಅವರು ಸರಿ ಆಯಿತು ಎಂದು ಹೇಳಿದರು. ಹೀಗೆ 1 ತಿಂಗಳು ನಡೆಯಿತು. ಆಮೇಲೆ ಅವರ ಹೆಂಡತಿ ಹೆರಿಗೆಗೆ ಎಂದು ತವರು ಮನೆಗೆ ಹೋಗುತ್ತಿದ್ದರು. ಆದರೆ ನಾನು ಕೆಲಸಕ್ಕೆ ಹೋಗಲೇಬೇಕಿತ್ತು. ಆದರೆ ಅವರ ಬಗ್ಗೆ ಆಫೀಸಿನಲ್ಲಿ ಏನೇನೋ ಮಾತನಾಡಿಕೊಳ್ಳುತ್ತಿದ್ದರು. ಅವರು ಸರಿ ಇಲ್ಲ, ಬೇರೆ ರೀತಿ ನೋಡ್ತಾನೆ ಎಂದೆಲ್ಲ ಗುಸುಗುಸು ಇತ್ತು. ಆದರೆ ಅವರು ನನ್ನೊಂದಿಗೆ ಹಾಗೆ ಮಾಡಿರಲಿಲ್ಲ. ಹೀಗೆ ಒಂದು ದಿನ ರವಿವಾರ ಮನೆಯಲ್ಲಿ ಅಡುಗೆ ಮಾಡುವಾಗ ನನ್ನನ್ನು ನೋಡುತ್ತಿದ್ದರು. ನಾನು ಅದನ್ನು ಗಮನಿಸಿದ್ದೆ. ಅವರ ಕಣ್ಣು ಇವಾಗ ನನ್ನಂತ ಜಿಂಕೆ ಮೇಲೆ ಬಿದ್ದಿತ್ತು. ಏಕೆಂದರೆ ನನ್ನ ಕರಿಮಣಿ ಮಾಲೀಕ ಕೂಡ ಇರಲಿಲ್ಲ, ಜೊತೆಗೆ ಒಂದು ಮಗು ಇತ್ತು. ಈ ನಡುವೆ ಅವರು ಅವಾಗ ಸೀಳನ್ನು ನೋಡುವುದು ಮಾಡುತ್ತಿದ್ದರು. ಕಸ ಗುಡಿಸುವಾಗ, ನೆಲ ಒರೆಸುವಾಗ ಅವರ ಗಮನ ನನ್ನ ಕಡೆಗೆ ಇರುತ್ತಿತ್ತು. ಆದರೆ ನನಗೂ ಕೂಡ ಏನು ಮಾಡಬೇಕೆಂದು ಗೊತ್ತಾಗದೆ ಸುಮ್ಮನೆ ನನ್ನ ಕೆಲಸ ಮಾಡುತ್ತಿದ್ದೆ. ಅವರು ಅವಾಗ ನೀನು ನೋಡೋಕೆ ಚೆನ್ನಾಗಿದ್ದೀಯಾ, ಇನ್ನೊಂದು ಏಕೆ ಮದುವೆ ಆಗಿಲ್ಲ ಎಂದೆಲ್ಲ ಕೇಳುತ್ತಿದ್ದರು. ಅವರು ನನ್ನ ಕಷ್ಟಗಳನ್ನು ಆಲಿಸುತ್ತಿದ್ದರು. ಅಲ್ಲದೆ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು. ಮನೆಯಲ್ಲಿ ಪ್ರೀತಿಯನ್ನೇ ಕಾಣದ ನನಗೆ ಮರುಭೂಮಿಯಲ್ಲಿ ಓಯಸಿಸ್ ಕಂಡ ಹಾಗೆ ಎನ್ನಿಸಿತು. ಅವರ ಮಾತುಗಳು ಹಿತವಾಗಿದ್ದವು. ನಾನು ಕೂಡ ಅವರೊಂದಿಗೆ ಮಾತನಾಡುತ್ತಿದ್ದೆ. ಅಲ್ಲಾದೆ ಮನೆಯಲ್ಲಿ ಟಿವಿ ನೋಡುವಾಗ ಬೇರೆ ಬೇರೆ ದೃಶ್ಯಗಳನ್ನು ಕಂಡು ನನಗೆ ಬೇಕು ಎಂದು ಎನಿಸುತ್ತಿತ್ತು. ಅವಾಗ ನಾನು ತಣ್ಣೀರು ಸ್ನಾನ ಮಾಡಿ ಬಿಡುತ್ತಿದ್ದೆ. ಆದರೆ ಎಷ್ಟು ದಿನ ಅಂತ ಹೀಗೆ ಇರೋಕೆ ಆಗುತ್ತೆ ಅಲ್ವಾ? ಹಾಗಾಗಿ ನಾನು ಒಂದು ನಿರ್ಧಾರ ಮಾಡಿದ್ದೆ. ಏನಾದರೂ ಮಾಡಿ, ಹೇಗಾದರೂ ಮಾಡಿ ಸಮಾಧಾನವಾಗುವಂತೆ ಮಾಡಿಕೊಳ್ಳಬೇಕು ಎಂದು ಯೋಚಿಸುತ್ತಿದ್ದೆ. ಹೀಗೆ ಯೋಚಿಸುತ್ತಿದ್ದಾಗ ನನಗೆ ನೆನಪಿಗೆ ಬಂದಿದ್ದೆ ನಾನು ಕೆಲಸಕ್ಕೆ ಹೋಗುವ ಮನೆಯ ಮಾಲೀಕರು. ಹೀಗೆ 5-6 ತಿಂಗಳು ಕಳೆದ ಬಳಿಕ ಒಂದು ದಿನ ಎಂದಿನಂತೆ ರವಿವಾರ ಅವರ ಮನೆಗೆ ಹೋಗಿದ್ದೆ. ನಾನು ಆ ದಿನ ನನ್ನ ಹುಟ್ಟುಹಬ್ಬ ಇದ್ದ ಕಾರಣ ಹೊಸ ಸೀರೆಯನ್ನು ಹಾಕಿಕೊಂಡಿದ್ದೆ. ಆಗ ಅವರು ನೀರು ಕುಡಿಯೋಕೆ ಎಂದು ಒಳಗೆ ಬಂದರು. ಏನು ಇವತ್ತು ಹೊಸ ಸೀರೆ ಎಂದಾಗ ನಾನು ಹುಟ್ಟುಹಬ್ಬ ಎಂದು ಹೇಳಿದಾಗ ನನಗೆ ಶುಭ ಕೋರಿ ಕೈಕುಲುಕಿದರು. 2-3 ವರ್ಷಗಳ ಬಳಿಕ ಮತ್ತೊಬ್ಬರು ನನ್ನ ಕೈ ಹಿಡಿದರು. ಅವರು ಹಾಗೆ ಕೈ ಹಿಡಿದಿದ್ದೇ ತಡ ಕೆಳಗಡೆ ಒದ್ದೆಯಾದಂತೆ ಅನಿಸಿತು. ಆಮೇಲೆ ಅವರು, ಹುಟ್ಟುಹಬ್ಬ ಇಷ್ಟೇನಾ, ಬೇರೆ ಏನಾದ್ರೂ ಎಂದರು ಕೇಳಿದರು. ನಾನು ಏನು ಬೇಕು ಎಂದಾಗ ಅವರು ನನ್ನನ್ನು ಬೇರೆ ರೀತಿಯಲ್ಲಿ ನೋಡಿದರು. ಆಗ ನಾನು ತುಸು ನಾಚಿಕೆಯಿಂದ ತಿರುಗಿ ನಿಂತುಕೊಂಡೆ. ಅವಾಗ ಅವರು, ಏನು ಗೊತ್ತಿಲ್ಲದವರ ರೀತಿಯಲ್ಲಿ ವರ್ತನೆ, ಇವತ್ತು ನಿನ್ನ ಹುಟ್ಟುಹಬ್ಬ ಇಲ್ಲೇ ಮನೆಯಲ್ಲಿ ಆಚರಿಸೋಣ ಎಂದು ಹೇಳಿದರು. ನಾನು ಸರಿ ಎಂದು ಹೇಳಿದೆ. ಇಷ್ಟೊತ್ತಿಗಾಗಲೇ ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಕೊನೆಗೆ ಹುಟ್ಟುಹಬ್ಬ ಎಲ್ಲ ಆದಮೇಲೆ ಅವರು ಅಡುಗೆ ಮನೆಗೆ ಕರೆಕೊಂಡು ಬಂದ ಊಟಕ್ಕೆ ರೆಡಿಯಾದೆವು. ಅವರು ಆಗ ಬೆನ್ನಿಗೆ ಮುತ್ತಿದಾಗ ನನಗೆ ಅದು ಬೇರೆ ಎನ್ನಿಸಿತು.
ಕೊನೆಗೆ ಅಡುಗೆ ಮನೆಯಲ್ಲಿಯೇ ಬಿದ್ದುಕೊಂಡೆವು. ಆಗ ಅವರು ನಿಧಾನವಾಗಿ ಬೋಗುಣಿಯಲ್ಲಿ ಚಮಚವನ್ನು ಹಾಕಿ ಬಹಳ ಹೊತ್ತಿನ ತನಕ ನೀರು ಉಕ್ಕುವ ಹಾಗೆ ಮಾಡಿದರು. ಯಾವಾಗ ಹೊರಗೆ ಬಂದಿತೋ ಆವಾಗ ಸಮಾಧಾನವಾಯಿತು. ಕೊನೆಗೆ ಇಬ್ಬರು ಸೇರಿಕೊಂಡು ಎಲ್ಲವನ್ನೂ ಸ್ವಚ್ಛ ಮಾಡಿ ನಿಜವಾಗಿ ಊಟ ಮಾಡಿದೆವು. ಹೀಗೆ ಊಟಕ್ಕೆ ಕೂತಾಗ ನಾನು ಅವರಿಗೆ ಧನ್ಯವಾದ ಹೇಳಿದೆ. ಆವಾಗ ಅವರು, ನನಗೆ ಒಂದು ನಿಜವಾದ ಮನೆ ಸಿಕ್ಕಿದೆ. ನಿನ್ನ ನೆರವಿಗೆ ನಾನು ಯಾವಾಗಲೂ ಕೃತಜ್ಞನಾಗಿದ್ದೇನೆ ಎಂದು ಹೇಳಿದರು. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.